ಟ್ರಂಪ್ ತೆರಿಗೆ ಯುದ್ಧಕ್ಕೆ ಆರ್ಥಿಕ ಕುಸಿತಕ್ಕೆ ಇದು ಕಾರಣ ಆಗುತ್ತಾ? ಟ್ರಂಪ್ ತೆರಿಗೆ ಎಫೆಕ್ಟ್ನಿಂದ ಭಾರತದ ಆರ್ಥಿಕ ಕುಸಿತ ಆಗುತ್ತಾ? ಭಾರತದ ಜಿಡಿಪಿ ಶೇಕಡ 1% ಕುಸಿತ ಆಗುವಂತ ಆತಂಕ ಇದೀಗ ಸೃಷ್ಟಿಯಾಗಿದೆ. ತೆರಿಗೆ ಯುದ್ಧದಿಂದ ಭಾರತಕ್ಕೆ $7 ಬಿಲಿಯನ್ ನಷ್ಟ ಉಂಟಾಗಬಹುದು ಅಂತ ವಿಶ್ಲೇಷಣೆಗಳು ಈಗ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಮೆರಿಕದ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಮುಂದಾಗಿದೆ. ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಬಗ್ಗೆ ಅಮೆರಿಕದ ಜೊತೆಗೆ ಭಾರತ ಚರ್ಚೆಗೆ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಶಶಿಶೇಖರ್, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗಿರುವಂಥದ್ದು ನಿಜಕ್ಕೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುವಂತಹ ನಿರೀಕ್ಷೆ ಇತ್ತ? ಅಮೆರಿಕದಲ್ಲಿ ಕಳೆದ ಶುಕ್ರವಾರವೇ ಇದರ ಪರಿಣಾಮ ಬಿದ್ದಿತ್ತು. ಸೊ ಇವತ್ತು ಭಾರತದಲ್ಲೂ ಕೂಡ ಅದರ ಪರಿಣಾಮ ಬಿದ್ದಿರುವಂಥದ್ದು, ಏನು ಹೇಳ್ತೀರಿ? ಮಧುಕರ್, ಕೋವಿಡ್ ನ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿತ್ತು. ಅದಾದ ನಂತರ ಲೋಕಸಭಾ ಚುನಾವಣೆಯ ಫಲಿತಾಂಶ ನಿರೀಕ್ಷಿತ ಮಟ್ಟದಲ್ಲಿ ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಷೇರು ಮಾರುಕಟ್ಟೆ ಭಾರತದಲ್ಲಿ ಕುಸಿತ ಆಗಿತ್ತು. ಅದಾದ ನಂತರ ಯಾವಾಗ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆ ಆಗ್ತಾರೆ ಅನ್ನುವಂತಹ ಸೂಚನೆಗಳು ಸಿಗ್ತಾ ಹೋಯ್ತು, ಅಕ್ಟೋಬರ್ ನವೆಂಬರ್ ತಿಂಗಳಿನಿಂದ ಕುಸಿತ ಹಾಕೋದಕ್ಕೆ ಶುರುವಾಯಿತು. ಕೆಲವು ದಿನ ರಿಕವರಿ ಆಗ್ತಾ ಇತ್ತು, ಮತ್ತೆ ಕುಸಿತ ಆಗ್ತಾ ಇತ್ತು. ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಟ್ಯಾಕ್ಸ್ ಹಾಕ್ತೀನಿ, ರೆಸಿಪ್ರೊಕಲ್ ಟ್ಯಾಕ್ಸ್, ಪ್ರತಿ ಸುಂಕವನ್ನ ಹಾಕ್ತೀನಿ, ಅಂದ್ರೆ ಅಮೆರಿಕದ ವಸ್ತುಗಳಿಗೆ ಬೇರೆ ದೇಶಗಳು ಎಷ್ಟು ಟ್ಯಾಕ್ಸ್ ಅನ್ನ ಹಾಕ್ತಾರೆ, ನಾವು ಕೂಡ ಅದೇ ರೀತಿಯಲ್ಲಿ ಟ್ಯಾಕ್ಸ್ ಹಾಕ್ತೀನಿ ಅಂತ ಘೋಷಣೆಯನ್ನ ಮಾಡ್ತಾರೆ. ಅದಾದಾಗಿನಿಂದಲೂ ಕೂಡ ಷೇರು ಮಾರುಕಟ್ಟೆ ಕುಸಿತದ ಹಾದಿಯಲ್ಲೇ ಇತ್ತು. ಏಪ್ರಿಲ್ 2ನೇ ತಾರೀಕಿನಿಂದ ಟ್ರಂಪ್ ಹಾಕಿದಂತಹ ಟ್ಯಾಕ್ಸ್ ಗಳು ಜಾರಿಗೆ ಬರೋದಕ್ಕೆ ಶುರುವಾದವು. ಮೊನ್ನೆ ಶುಕ್ರವಾರ ಕೂಡ ಷೇರು ಮಾರುಕಟ್ಟೆ 900 ಅಂಕಗಳಷ್ಟು ಸೆನ್ಸೆಕ್ಸ್ ಕುಸಿತ ಆಗಿತ್ತು. ಅದಾದ ನಂತರ ಇವತ್ತು 2ನೇ ದಿನ ಸಾಟರ್ಡೆ ಸಂಡೇ ಶೇರ್ ಮಾರ್ಕೆಟ್ ರಜಾ ಇತ್ತು. ಇವತ್ತು ಜಗತ್ತಿನ ಬಹುತೇಕ ಎಲ್ಲ ಷೇರು ಮಾರುಕಟ್ಟೆಗಳು ಕೂಡ ಕುಸಿತ ಕಂಡಿದ್ದಾವೆ. ಅಮೆರಿಕ, ಚೀನಾ, ಜಪಾನ್, ಯುರೋಪಿಯನ್ ಮಾರುಕಟ್ಟೆಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತದ ಷೇರು ಮಾರುಕಟ್ಟೆ ಕುಸಿದಿರುವ ಪ್ರಮಾಣ ಕಡಿಮೆ ಇದೆ. ಆದ್ರೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಕುಸಿತದ ಪ್ರಮಾಣ ಇದೆ. ಉದಾಹರಣೆಗೆ ಚೀನಾದ ಷೇರು ಮಾರುಕಟ್ಟೆ ಶೇಕಡ 10% ಕ್ರಾಶ್ ಆಗಿದೆ. ಅಮೆರಿಕದ ಡೋ ಜೋನ್ಸ್ ಮಾರುಕಟ್ಟೆ 20% ಕ್ರಾಶ್ ಆಗಿದೆ. ಭಾರತದ ಷೇರು ಮಾರುಕಟ್ಟೆ ವೆದರ್ ಇಟ್ ಇಸ್ ಸೆನ್ಸೆಕ್ಸ್ ಇರ್ಲಿ ಅಥವಾ ನಿಫ್ಟಿ ಇರ್ಲಿ ಶೇಕಡ 5ಕ್ಕಿಂತಲೂ ಒಳಗಡೆ ಇದೆ, ಕ್ರಾಶ್ ಆಗಿದೆ. ಆದರೂ ಕೂಡ 9 ಗಂಟೆಗೆ ಶೇರ್ ಮಾರ್ಕೆಟ್ ಓಪನ್ ಆಗುತ್ತೆ, 9:15ರಿಂದ ಟ್ರೇಡಿಂಗ್ ಶುರು ಆಗುತ್ತೆ. ಕೇವಲ 1 ಗಂಟೆಯಲ್ಲಿ 20 ಲಕ್ಷ ಕೋಟಿಯಷ್ಟು ಹೂಡಿಕೆದಾರರಿಗೆ ನಷ್ಟ ಆಗಿದೆ. ಇವತ್ತು ಇಡೀ ದಿನ ಇದೇ ರೀತಿಯ ಟ್ರೆಂಡ್ ಮುಂದುವರಿಕೆಯಾಗುವಂತಹ ಸಾಧ್ಯತೆ ಇದೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಹೇಳ್ತಾ ಇದ್ರು, ಯಾವ ದೇಶಗಳು ನಮ್ಮ ಅಮೆರಿಕದ ಮೇಲೆ ತೆರಿಗೆಯನ್ನ ವಿಧಿಸುತ್ತವಿ, ನಾವು ಕೂಡ ಅವರ ಮೇಲೆ ತೆರಿಗೆಯನ್ನ ಹಾಕ್ತೀವಿ ಅಂತ. ಭಾರತವನ್ನ ವಿಶೇಷವಾಗಿ ಅವ್ರು ಹೇಳ್ತಿದ್ದು ಟ್ರಂಪ್ ಟ್ಯಾಕ್ಸ್ ಅಬ್ಯೂಸರ್ ಅಂತ ಕರೆದ್ರು. ಅಂದ್ರೆ ತೆರಿಗೆಯ ವಿಷಯದಲ್ಲಿ ಅತ್ಯಂತ ಹೆಚ್ಚು ದುರ್ಬಳಕೆ ಭಾರತ ಮಾಡ್ಕೊಳ್ತಾ ಇದೆ ಅಂತ. ಈಗ ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ 26% ರೆಸಿಪ್ರೊಕಲ್ ಟ್ಯಾರಿಫ್ ಹಾಕಿದ್ದಾರೆ, 26% ಟ್ಯಾಕ್ಸ್. ಭಾರತ 1 ವರ್ಷಕ್ಕೆ ಅಮೆರಿಕಕ್ಕೆ $85 ಬಿಲಿಯನ್ ನಷ್ಟು ವಸ್ತುಗಳನ್ನ, ಸರಕುಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಈಗ ಅವುಗಳ ಮೇಲೆ 26% ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡೋದಾಗಿ ಟ್ರಂಪ್ ಹೇಳಿರೋ ಕಾರಣಕ್ಕಾಗಿ ಸಹಜವಾಗಿ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಕಂಪನಿಗಳಿಗೆ ನಷ್ಟದ ಭೀತಿ ಇದೆ. ಆ ಕಾರಣಕ್ಕಾಗಿ ಶೇರ್ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಸೆಲ್ಲಿಂಗ್ ಆಗ್ತಾ ಇದೆ. ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಬಹುತೇಕ ದೇಶಗಳ ಮೇಲೆ ಡೊನಾಲ್ಡ್ ಟ್ರಂಪ್ ರೆಸಿಪ್ರೊಕಲ್ ಟ್ಯಾರಿಫ್ ಅಂದ್ರೆ ಪ್ರತಿ ಸುಂಕವನ್ನ ವಿಧಿಸ್ತಾ ಇದ್ದಾರೆ. ಚೀನಾ ಅತಿ ದೊಡ್ಡ ಜಗತ್ತಿನ ಫ್ಯಾಕ್ಟರಿ ಅಂತ ಕನ್ಸಿಡರ್ ಮಾಡುವಂತಹ ದೇಶ. ಚೀನಾದ ಮೇಲೆ 50%ಗೂ ಮೀರಿ 56% ಟ್ಯಾಕ್ಸ್ ಹಾಕಿದ್ದಾರೆ. ಬಾಂಗ್ಲಾದೇಶದ ಮೇಲೆ 37% ಇದೆ. ಯುರೋಪಿಯನ್ ಯೂನಿಯನ್ 25ಕ್ಕೂ 28 ದೇಶಗಳಿರುವಂತಹ ಒಕ್ಕೂಟ, ಯುರೋಪಿಯನ್ ಯೂನಿಯನ್ ಮೇಲೂ ಕೂಡ ಟ್ರಂಪ್ ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚು ವಸ್ತುಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುವಂತಹ ದೇಶ ಅಮೆರಿಕ. ಹಾಗಾಗಿ ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಕೂಡ ಅಮೆರಿಕಕ್ಕೆ ತಮ್ಮ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತವೆ. ಹಾಗಾಗಿ ಯಾವಾಗ ಈ ಟ್ಯಾಕ್ಸ್ ಅನ್ನ ಡೊನಾಲ್ಡ್ ಟ್ರಂಪ್ ಜಾಸ್ತಿ ಮಾಡೋದಕ್ಕೆ ಹೊರಟ್ರು, ಆಗ ಸಹಜವಾಗಿ ಎಕ್ಸ್ಪೋರ್ಟ್ ಮೇಲೆ ಭಾರತ ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವು, ಆ ಎಕ್ಸ್ಪೋರ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ ರೆಸಿಪ್ರೊಕಲ್ ಟ್ಯಾರಿಫ್ ನ ಕಾರಣದಿಂದಾಗಿ ಅಮೆರಿಕಕ್ಕೆ ಬಿಲಿಯನ್ಸ್ ಗಟ್ಲೆ ದುಡ್ಡು ಬರುತ್ತೆ ಅಂತ. ನಿಜವಾಗ್ಲೂ ಬರುತ್ತಾ ಅಂತ ನೋಡೋದಕ್ಕೆ ಹೋದ್ರೆ ಈ ಟ್ಯಾಕ್ಸ್ ಅನ್ನ ಯಾರು ಕೊಡೋದು?
ಭಾರತ $80 ಬಿಲಿಯನ್ ನಷ್ಟು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅಮೆರಿಕಕ್ಕೆ. ಈ Okay. ಟ್ಯಾಕ್ಸ್ 26% ಟ್ಯಾಕ್ಸ್ ಹಾಕಿದ್ದಾರೆ. ಇದ್ಯಾರು ಕೊಡೋದು? ಅಮೆರಿಕದ ಪ್ರಜೆಗಳೇ ಕೊಡ್ಬೇಕು. ಹಾಗಾಗಿ ಅಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಕಾರನ್ನ ಭಾರತ ಇಲ್ಲಿಂದ 10 ಲಕ್ಷದ ಕಾರನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅಮೆರಿಕಕ್ಕೆ ಅಂದ್ರೆ, ಈಗ ಅಮೆರಿಕನ್ ಪ್ರಜೆ ಅದನ್ನ ತೆಗೆದುಕೊಳ್ಬೇಕು ಅಂದ್ರೆ 26% ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಹಾಗಾಗಿ ಖರೀದಿಯ ಪ್ರಮಾಣ, ಕೊಳ್ಳುವಿಕೆಯ ಪ್ರಮಾಣ ಅಮೆರಿಕದಲ್ಲಿ ಕಡಿಮೆ ಆದ್ರೆ ಅಮೆರಿಕಕ್ಕೂ ನಷ್ಟ ಆಗುತ್ತೆ, ಜೊತೆಗೆ ಎಕ್ಸ್ಪೋರ್ಟ್ ಮಾಡುವ ದೇಶಗಳಿಗೂ ನಷ್ಟ ಆಗುತ್ತೆ. ಅಮೆರಿಕನ್ ಪ್ರಜೆಗಳು ಹಣದುಬ್ಬರವನ್ನ, ಹೆಚ್ಚು ಬೆಲೆ ಏರಿಕೆಯನ್ನ ಭರಿಸುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಸ್ಟ್ರಾಟಜಿ ಸ್ಪಷ್ಟ ಇದೆ. ನಾವು ಟ್ಯಾಕ್ಸ್ ಏರಿಕೆ ಮಾಡ್ತೀವಿ ಅಂದ್ರೆ ಸಹಜವಾಗಿ ಬೇರೆ ದೇಶಗಳಿಗೆ ಲಾಸ್ ಆಗುತ್ತೆ. ಆ ಲಾಸ್ ಆದ್ರೆ ಅವ್ರು ಮಾತುಕತೆಗೆ ಟೇಬಲ್ ಬರ್ತಾರೆ ಅಂತ. ಈಗಾಗಲೇ ನಿನ್ನೆ ವಿಯೆಟ್ನಾಂ ಘೋಷಣೆ ಮಾಡಿದೆ, ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡುವ ವಸ್ತುಗಳಿಗೆ ನಾವು ತೆರಿಗೆಯನ್ನ ವಿಧಿಸೋದಿಲ್ಲ ಅನ್ನುವ ನಿರ್ಧಾರವನ್ನ ವಿಯೆಟ್ನಾಂ ಮಾಡಿದೆ. ಹಾಗೆ ಬೇರೆ ದೇಶಗಳು ಕೂಡ ಇದೇ ಹಾದಿಯನ್ನ ಹಿಡಿಯುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಅಮೆರಿಕಕ್ಕೆ ಶಶಿ, ನಿಮ್ಮನ್ನ ನಾನು ಮತ್ತೆ ಮಾತಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.